ಹಾಯ್ ನಮಸ್ತೆ, ಶುಭ ಸಂಜೆ ಸ್ನೇಹಿತರೆ. ಇವತ್ತು ಭಾನುವಾರ, ಡ್ಯೂಟಿಗೆ ರಜೆ ಇತ್ತು. ಹಾಗಾಗಿ ನಾನಿವತ್ತು ಗುಬ್ಬಿಗೆ ಹೋಗಿದ್ದೆ. ಇವತ್ತು ಶ್ರೀ ಚನ್ನಬಸವೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇತ್ತು. ಇವತ್ತು ರಥೋತ್ಸವ ಇದ್ದಿದ್ದರಿಂದ ನಾನು 12:30 ಅಷ್ಟೊತ್ತಿಗೆ ದೇವಸ್ಥಾನದ ಹತ್ತಿರ ಹೋದೆ. ಅಷ್ಟೊತ್ತಿಗಾಗಲೇ ದೇವರ ಉತ್ಸವ ಮೂರ್ತಿಯನ್ನು ದೇವಸ್ಥಾನದಿಂದ ತೇರಿನ ಕಡೆ ತೆಗೆದುಕೊಂಡು ಹೋಗ್ತಾಯಿದ್ರು. ಈ ಉತ್ಸವವನ್ನು ಬಸವನ ಮೇಲೆ ನಗಾರಿ ಬರೆಸುತ್ತಾ ಬಲಾರೆ ವೀರೇಶ್ ಅವರ ವೀರಗಾಸೆ ತಂಡದೊಂದಿಗೆ ಮೆರವಣಿಗೆ ಸಾಗ್ತಾಯಿತ್ತು. ನಾನು ಕೂಡ ಅದರ ಜೊತೆಯಲ್ಲಿ ಭಾಗಿಯಾದೆ. ನಂತರ 1:40ಕ್ಕೆ ಸರಿಯಾಗಿ ಗರುಡ ಪಕ್ಷಿಯು ತೇರನ್ನು 3 ಸುತ್ತು ಪ್ರದಕ್ಷಿಣೆ ಹಾಕಿದ ನಂತರ 1:45ಕ್ಕೆ ಸರಿಯಾಗಿ ತೇರನ್ನು ಎಳೆಯಲಾಯಿತು. ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿದ್ದ ಭಕ್ತಾದಿಗಳು ತೇರನ್ನು ಎಳೆದು ಪುನೀತರಾದರು. ಹಾಗೆ ದೇವಸ್ಥಾನದಲ್ಲಿ ಅನ್ನದಾಸೋಹ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಕೂಡ ಪುನೀತರಾದರು. ನಾನು ಕೂಡ ಪ್ರಸಾದವನ್ನು ಸ್ವೀಕರಿಸಿ ನಂತರ ತೊರೆಮಠದ ಹತ್ರ ಹೋಗಿದ್ದೆ. ಅಲ್ಲಿ ತೊರೆಮಠದ ಹತ್ರ ತುಂಬ ಚೆನ್ನಾಗಿದೆ, ಪರಿಸರ ಪ್ರಶಾಂತವಾಗಿದೆ. ಗುಬ್ಬಿ ಕೆರೆಯ ನೀರು ಆ ತೊರೆಮಠದ ಪಕ್ಕದಲ್ಲಿ ಹರಿಯುತ್ತೆ. ತುಂಬಾ ಚೆನ್ನಾಗಿದೆ, ಅಲ್ಲೆಲ್ಲ ಪ್ರಶಾಂತವಾಗಿದೆ. ಮತ್ತು ಕುಳಿತುಕೊಂಡು ಸ್ವಲ್ಪ ಹೊತ್ತು ಕಾಲ ಕಳೆದೆ. ತುಂಬಾ ಚೆನ್ನಾಗಿತ್ತು. ಏನಂತಂದರೆ ಇಲ್ಲಿ ಬರುವಂಥ ಭಕ್ತಾದಿಗಳು ಇಲ್ಲಿ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಿದರೆ ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ. ಧನ್ಯವಾದಗಳು, ಎಲ್ಲರಿಗೂ ಒಳ್ಳೆಯದಾಗಲಿ. ಎತ್ತ ಹೋದರು ಸುತ್ತ ಕತ್ತಲೆಯ ತುಂಬಿಹುದು, ಕಂಗಡಿದ್ದರು ಕುರುಡರಾಗಿ. ತಂದೆ ತಂದೆ ಎತ್ತ ಹೋದರು ಸುತ್ತ ಕತ್ತಲೆಯ ತುಂಬಿಹುದು, ಕಂಗಡಿದ್ದರು ಕುರುಡರಾಗಿ. ಬೀಳುತ್ತ ಏಳುತ್ತ ಕಂಬನಿಯ ಮಿಡಿಯುತ್ತ ಬಂದಿಹೆವು ಆರ್ತರಾಗಿ. What's up my gang? Welcome to Hood. Pune chill,